ನಮಸ್ಕಾರ ವಿದ್ಯಾರ್ಥಿಗಳೇ, ಕನ್ನಡ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಿಮಗೆ ನಿಮ್ಮ ಪಠ್ಯ ಪುಸ್ತಕದಲ್ಲಿರ್ತಕ್ಕಂಥ ಹೊಸ ಗದ್ಯ ಭಾಗ 5ನೇ ಗದ್ಯ ಭಾಗ ನಿಮಗೆ ಕಾಫಿ ಕಪ್ಪು ಹೇಳಿದ್ದೆ. 4ನೇ ಗದ್ಯ ಭಾಗವಾದಂತಹ ಹಕ್ಕಿ ಗೂಡುಗಳನ್ನು ಪರಿಚಯಿಸುತ್ತೆ. ಈ ಪಾಠವನ್ನು ಇವತ್ತು ಪ್ರಾರಂಭ ಮಾಡಿ ಈ ಪಾಠವನ್ನು ಬರೆದಂತಹ ಕವಿ ಪರಿಚಯ ಮಾಡಿಕೊಳ್ಳೋಣ. ವಿಶೇಷ ಅಂದರೆ ಈ ಪಾಠ ಬರೆದಂಥ ಕವಿ ಅಥವಾ ಲೇಖಕರು ಒಬ್ಬರಲ್ಲ, ಮೂವರು. ಅಂದರೆ ಕೆ ಪುಟ್ಟಸ್ವಾಮಿ, ಕೃಪಾಕರ್ ಮತ್ತು ಸೇನಾನಿ ಅಂತ ಮೂವರು ಈ ಜೀವಜಾಲ ಎಂಬ ಕಥೆಯನ್ನು ಬರೆದು ಈ ಕಥೆಯನ್ನು ಆರಿಸಿಕೊಂಡಂತಹ ಪಾಠವೇ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಅಂತ. ವಿದ್ಯಾರ್ಥಿಗಳೇ, ಪ್ರತಿ ಪಾಠದ ಹಿಂದೆಯೇ ಒಬ್ಬ ಕವಿ ಅಥವಾ ಲೇಖಕ ಇರ್ತಾರೆ. ಈ ಪಾಠದಲ್ಲಿ ವಿ ಪ್ರಭಾಕರ್ ಮತ್ತು ಕೆ ಸೇನಾನಿ ಅಂತ ಇವರಿಬ್ರು ಪರಿಸರವಾದಿಗಳು. ಪ್ರಭಾಕರ್ ಮತ್ತು ಸೇನಾನಿ ಇವರು ಮೂವರು ಪರಿಸರ ತಜ್ಞರೇ, ಪರಿಸರವಾದಿಗಳೇ. ಜೊತೆಗೆ ಪರಿಸರಕ್ಕಾಗಿ ಅತಿ ಹೆಚ್ಚು ಕೆಲಸಗಳನ್ನು ಮಾಡಿ ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೆಸರುವಾಸಿಯಾದಂತಹ ಲೇಖಕರಂದ್ರೆ ಕೃಪಾಕರ್ ಮತ್ತು ಸೇನಾನಿ. ಇವರು ಛಾಯಾಗ್ರಹಣ ಹಾಗೂ ಸಾಹಿತ್ಯದ ಮೂಲಕ ಹೆಚ್ಚು ಪರಿಚಿತರಾಗಿದ್ದಾರೆ. ನಮ್ಮ ಕೆ ಪುಟ್ಟಸ್ವಾಮಿ ಅವರು ಸಾಹಿತ್ಯದಲ್ಲಿ ತಮ್ಮ ಕಾರ್ಯವನ್ನು ಕೈಗೊಂಡಿದೆ. ಇವರು ಸಾಹಿತ್ಯದ ಜೊತೆಗೆ, ಯಾರು ಕೃಪಾಕರ್ ಮತ್ತು ಸೇನಾನಿ ಸಾಹಿತ್ಯದ ಜೊತೆಗೆ ಸಾಕ್ಷ್ಯಚಿತ್ರ ಛಾಯಾಗ್ರಹಣದಲ್ಲಿ ಕೆಲಸ ಮಾಡಿದಂತಹ ಅನುಭವಿಗಳು ಇವರಿಬ್ಬರಾಗಿದ್ದಾರೆ. ಹಾಗಾಗಿ ಇವರು ಕಾಡಿನಲ್ಲಿರ್ತಕ್ಕಂತಹ ಕಾಡು ನಾಯಿಗಳ ಕುರಿತು ದೀಪ್ಯಾ ಅನ್ನೋ ಸಾಕ್ಷ್ಯಚಿತ್ರವನ್ನ ರಚನೆ ಮಾಡಿದ್ದಾರೆ, ತಯಾರಿಸಿದ್ದಾರೆ ಅಂತ. ಈ ಚಲನಚಿತ್ರದ ಅತ್ಯುನ್ನತ ಪ್ರಶಸ್ತಿಯಾದಂತಹ ಗ್ರೀನ್ ಆಸ್ಕರ್ ಪ್ರಶಸ್ತಿ ಕೊಡ್ಬಿಟ್ಟಿದೆ ದೀಪ್ಯಾಕ್ ಅಂತ. ಈ ದೀಪ್ಯಾಕ್ ಅನ್ನೋ ಸಾಕ್ಷ್ಯಚಿತ್ರವನ್ನ ಬರೆದಂತಹ ಲೇಖಕರಂದ್ರೆ ಕೃಪಾಕರ್ ಮತ್ತು ಸೇನಾನಿ ಅಂತ. ಅಷ್ಟೇ ಅಲ್ಲ, ಇವರಿಬ್ರು ಎ ವಾಕ್ ಆನ್ ದಿ ವೈಟ್ ಸೈಡ್ ವ್ಯಾಲಿ ಆಫ್ ಬ್ಯಾಂಬೂಸ್ ಅಂಡ್ ಫರ್ಗಟನ್ ವಿಲೇಜಸ್ ಮುಂತಾದ ಕೃತಿಗಳನ್ನು ಕೂಡ ಇಂಗ್ಲಿಷ್ನಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತಹ ಕೃತಿಗಳನ್ನ ಬಹಳಷ್ಟು ಛಾಯಾಚಿತ್ರಗಳು, ಸಾಕ್ಷ್ಯಚಿತ್ರಗಳು, ಚಿತ್ರಗಳಿಗೆ ಅನೇಕ ಸಾಹಿತ್ಯಿಕ ಕೃತಿಗಳನ್ನು ಕೂಡ ಬರೆದುಬಿಟ್ಟಿದ್ದಾರೆ. ಈ ಜೀವಜಾಲ ಎಂಬ ಕೃತಿಯನ್ನ ಪರಿಸರಕ್ಕೆ ಸಂಬಂಧಪಟ್ಟಂತಹ ಕೃತಿ, ಹೌದಾ? ಈ ಕೃತಿಯನ್ನ ಕೆ ಪುಟ್ಟಸ್ವಾಮಿ ಅವರೊಂದಿಗೆ ಪ್ರಭಾಕರ್ ಮತ್ತು ಸೇನಾನಿ ಮೂವರು ಸೇರಿ ಈ ಜೀವಜಾಲ ಕೃತಿಯನ್ನು ಬರೆದುಬಿಟ್ಟಿದ್ದಾರೆ. ಈ ಜೀವಜಾಲ ಕೃತಿ ಅಂದ್ರೆ ನಾವು ಹಕ್ಕಿಗೂಡುಗಳ ನಿಗೂಢ ಜಗತ್ತು ಎಂಬ ಪಾಠವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಹಕ್ಕಿಗೂಡುಗಳ ನಿಗೂಢ ಜಗತ್ತು ಈ ಪಾಠದ ಮುಂತಯಾರಿ ಏನು ಅಂದ್ರೆ, ಪಾಠ ಪ್ರವೇಶ ಏನು ಅಂದ್ರೆ, ಇದನ್ನ ನೋಡಿ, ಹಕ್ಕಿಯನ್ನು ಗೊತ್ತಿದೆ, ಹಕ್ಕಿಗಳು ಅಂತ ಗೂಡುಗಳು, ಹಕ್ಕಿ ಗೂಡುಗಳ ಗೂಡು ಅಂದ್ರೆ ಹಕ್ಕಿ ಇರ್ತಕ್ಕಂತಹ ನೆಲೆ, ಆಶ್ರಯ ತಾಣ ಅಂದ್ರೆ ಹಕ್ಕಿಗಳ ಮನೆ. ಈ ನಾವು ಇರ್ಬೇಕಾದ್ರೆ ನಮ್ಮ ಮನೆಯಲ್ಲ, ಹಂಗ ಹಕ್ಕಿಗಳಲ್ಲಿ ಇರ್ಬೇಕ್ರಿ, ಅದ್ರಲ್ಲಿ ಯಾವಂತ ಒಂದು ಮನೆ ಕಟ್ಟುತ್ತೆ, ಆ ಮನೆಗೆ ಗೂಡು ಅಂತ ಕರೀತಾರೆ, ಹೌದಾ? ಈ ಹಕ್ಕಿ ಗೂಡುಗಳು ಅಂತ, ಆ ಹಕ್ಕಿಗಳು ಪಟ್ಟಂತಹ ಗೂಡುಗಳು ನಿಜವಾಗ್ಲೂ ಈ ಜಗತ್ತಿನಲ್ಲಿ ತುಂಬಾ ರಹಸ್ಯ ನಿಗೂಢ ಅಂದ್ರೆ ರಹಸ್ಯ, ಒಂದು ರೀತಿ ಆಶ್ಚರ್ಯಕರವಾದದ್ದು ಅಂತ. ಅದು ಕರ್ತಕ್ಕಂತಹ ಗೂಡನ್ನು ನೋಡಿದ್ರೆ ಅದರ ಶೈಲಿ, ಅದರ ರಚನೆ, ಅದರ ವಿನ್ಯಾಸ, ಪ್ರತಿಯೊಂದು ಆ ಗೂಡುಗಳನ್ನು ನಾವು ಗಮನಿಸಿದಾಗ, ಅವಲೋಕಿಸಿದಾಗ ಇಂಥ ಒಂದು ನಿಗೂಢ ಇದೆ, ಎಷ್ಟು ಅಚ್ಚರಿಯಾದಂತಹ ಅಂಶಗಳಿರೋ ವಿಷಯದ ಅಂತ ನಮಗೆ ಗೊತ್ತಾಗುತ್ತೆ. ಸಹಜವಾಗಿ ನಾನು ಗಿಡದ ತುದಿಗೆ ಅಥವಾ ಕಂಬಕ್ಕೆ ಅಥವಾ ತಂತಿಗೆ
ಅಥವಾ ಯಾವುದೋ ದ್ವೀಪದಲ್ಲಿ, ಕಣಿವೆಯಲ್ಲಿ, ಕಾಡಿನಲ್ಲಿ ಇರ್ತಕ್ಕಂಥ ಗೂಡುಗಳು, ಅವು ಕಟ್ತಕ್ಕಂಥ ಮನೆಗಳು, ಅದು ಗೂಡು ಅಂತ ಕರಿತೀವಿ. ಅದು ಕಟ್ತಕ್ಕಂಥ ರೀತಿ ಬಹಳ ವೈಶಿಷ್ಟ್ಯಪೂರ್ಣವಾಗಿದೆ, ಬಹಳ ಆಶ್ಚರ್ಯ ಪಡುವಂಥದ್ದಾಗಿದೆ, ಜೊತೆಗೆ ಅಷ್ಟೇ ಸುಂದರವಾಗಿದೆ. ಅದು ಯಾವ ರೀತಿ ಕಟ್ಟುತ್ತೆ, ಅದು ಯಾಕೆ ಕಟ್ಟುತ್ತೆ, ಅದು ಹೇಗೆ ಕಟ್ಟುತ್ತೆ, ಅದು ಎಲ್ಲಿ ಕಟ್ಟುತ್ತೆ, ಇವುಗಳನ್ನೆಲ್ಲ ಒಟ್ಟಲ್ಲಿ ಹಕ್ಕಿಗಳ ಒಂದು ಜೀವನ, ಅದರ ಒಂದು ಗೂಡುಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂತಹ ವಿಷಯನೇ ಈ ಪಾಠದ ಉದ್ದೇಶ ಅಂತ ಹೇಳ್ಬೋದು. ಹೌದಾ? ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಅನೇಕ ನಿಗೂಢ ಸಂಗತಿಗಳವ, ಬಹಳಷ್ಟು ರಹಸ್ಯ ಇದೆ, ನಮಗೆ ಗೊತ್ತಿಲ್ಲ. ನಮ್ಮ ಜೀವನನೇ ಒಂದು ಬಹಳ ನಿಗೂಢ, ಇದಕ್ಕೆ ಹುಟ್ಟು ಸಾವು ಅಂತೆ ಏನು ಗೊತ್ತಿಲ್ಲ, ಯಾವಾಗ ಏನಾಗುತ್ತೋ ಅಂತ ನಾವು ಅನ್ಕೋತೀವಿ. ಆದರೆ ಪರಿಸರದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಒಂದು ವಿಷಯವನ್ನು ನಾವು ಗಮನಿಸಿದಾಗ, ಸಂಗತಿಗಳನ್ನ ನಾವು ಹುಡುಕಿದಾಗ ಬಹಳ ನಿಗೂಢ ಸಂಗತಿಗಳು ನಮ್ಮ ಕಣ್ಣಿದ್ರ ಬಂದ್ಬಿಡ್ತಾವ್ರಿ. ಪ್ರಾಣಿ ಪಕ್ಷಿಗಳು ಮಾನವನನ್ನು ನೆನಪಿರಗಿಸುವಂತೆ ಜೀವನ ನಡೆಸ್ತಾ ಇರ್ತೇವೆ. ವಿಶೇಷವಾಗಿ ಪ್ರಾಣಿಗಳು ನೋಡಿದ್ರೆ, ಅದರ ಜೀವನ ನೋಡಿದ್ರೆ ನಾವು ಆಶ್ಚರ್ಯ ಪಡಬೇಕು, ಮನುಷ್ಯರೇ ಆಶ್ಚರ್ಯ ಪಡಬೇಕು, ನಂಬಲಿಕ್ಕೆ ಅಸಾಧ್ಯವಾಗಿರುವಂಥದ್ದು ಅಂತ ಒಂದು ಗೂಡುಗಳನ್ನ ಅಥವಾ ಅಂತ ಒಂದು ಜೀವನ ಹಕ್ಕಿಗಳದಾಗಿದೆ ಅಂತ ಬುದ್ಧಿವಂತ ಮಾನವಗಳ ಜೀವನ ಕ್ರಮವನ್ನು ಅಧ್ಯಯನ ಮಾಡಿ ತನ್ನ ಬದುಕನ್ನು ಸುಧಾರಿಸಿಕೊಳ್ಳುವ, ಸುಂದರವಾಗಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಲೇ ಬಂದಿದ್ದಾನೆ. ಮನುಷ್ಯನಿಗೆ ನಾವೆಲ್ಲಕ್ಕಿಂತ ಅತ್ಯಂತ ಶ್ರೇಷ್ಠ ಪ್ರಾಣಿ ಯಾರು ಅಂದರೆ ಮನುಷ್ಯ ಆಗ್ತೀವಿ. ಯಾಕೆ? ಅವನ ಒಂದು ಬುದ್ಧಿಶಕ್ತಿಯಿಂದಾಗಿ, ಅವನ ಒಂದು ಆಲೋಚನಾ ಶಕ್ತಿಯಿಂದಾಗಿ, ಅಥವಾ ಅವನ ಒಂದು ವಾಕ್ಚಾತುರ್ಯದಿಂದಾಗಿ, ಸೊ ಈ ಅನೇಕ ಒಂದು ದೃಷ್ಟಿಯಿಂದಾಗಿ ಅವನು ಅತ್ಯಂತ ಶ್ರೇಷ್ಠ ಮನುಷ್ಯ ಕಲಿಸ್ಕೊಂಡಿದ್ದಾನೆ. ಆದರೆ ಇಂತಹ ಶ್ರೇಷ್ಠ ಮನುಷ್ಯ ನೆನೆಸ್ಕೊಂಡಿದ್ದವರು ಕೂಡ ಇವತ್ತು ಪ್ರಾಣಿ ಪಕ್ಷಿಗಳ ಜೀವನದಿಂದ ಅನೇಕ ಕಲಿಯಬೇಕಾಗಿದೆ. ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ತನ್ನ ಬದುಕನ್ನು ಸುಧಾರಿಸಿಕೊಳ್ಬೇಕಾಗ್ಯದ. ಅಂತ ಒಂದು ಮಾದರಿ ಬದುಕು ಇದರ ಪ್ರಾಣಿ ಪಕ್ಷಿಗಳದಾಗ್ಯದ. ಇಂದು ಪರಿಸರ ಅಧ್ಯಯನ ಮತ್ತು ಸಾಹಿತ್ಯ, ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟ ಪ್ರಕಾರ ಬೆಳೆಯುತ್ತಿದೆ ಅಂತ. ಇವು ಸಾಹಿತ್ಯನೇ ನಾವು ನಾಟಕ, ಕಾದಂಬರಿ, ಏನ್ರಿ ಕಾವ್ಯ, ಗದ್ಯ, ಪದ್ಯ ಇವನ್ನೆಲ್ಲ ನೋಡಿದೀವಿ. ಆದ್ರೆ ಇವತ್ತು ಪರಿಸರ ಎಷ್ಟು ಮಹತ್ವದಾಗಿದೆ ನಮ್ಮ ಮನುಷ್ಯನ ಜೀವನದಲ್ಲಿ, ಈ ಜೀವನದಲ್ಲಿ ಅಥವಾ ಈ ಸಮಾಜದಲ್ಲಿ ಎಷ್ಟು ಹಾಸು ಹೊಕ್ಕಾಗಿದೆ ಅಂತಂದ್ರೆ ಇದು ಕೂಡ ಒಂದು ಸಾಹಿತ್ಯ ಪ್ರಕಾರ ಬಿಟ್ಟಲ್ಲ. ಅಂದ್ರೆ ಅಷ್ಟೊಂದು ಆತ್ಮೀಯತೆ, ಅಷ್ಟೊಂದು ಆಪ್ತ ಅಥವಾ ಅಷ್ಟೊಂದು ಮಹತ್ವದ ಕ್ಷೇತ್ರವಾಗಿ ಬೆಳೆದುಬಿಟ್ಟದ ಈ ಪರಿಸರ. ಹಾಗಾಗಿ ಈ ಪರಿಸರದ ಜಾಗೃತಿ ಎಲ್ಲರಿಗೂ ಮೂಡಿಸುವ ಸಲುವಾಗಿ ಇವತ್ತು ಎಷ್ಟೋ ಲೇಖಕರು ಪರಿಸರದ ಬಗ್ಗೆ ಸಾಹಿತ್ಯವನ್ನು ರಚನೆ ಮಾಡುತ್ತಾರೆ. ಹಾಗಾಗಿ ಪರಿಸರ ಅಧ್ಯಯನ ಮತ್ತು ಸಾಹಿತ್ಯ ಕೂಡ ಒಂದು ಸಾಹಿತ್ಯದ ಒಂದು ಪ್ರಕಾರವಾಗಿ ಇತ್ತೀಚೆಗೆ ಬೆಳೆದು ಬರ್ತಾ ಇದೆ. ಪ್ರಸ್ತುತ ಲೇಖನದಲ್ಲಿ ಅಂದ್ರೆ ಈ ಪಾಠದಲ್ಲಿ ಅಂದಾಗ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಎನ್ನುವ ಪಾಠದಲ್ಲಿ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಅನಾವರಣಗೊಂಡಿದೆ. ಇಲ್ಲಿ ವಿಶೇಷ ಈ ಪಾಠದಲ್ಲಿ ಏನಿದೆ ಅಂದ್ರೆ ಹಕ್ಕಿಗಳು ತನ್ನ ಗೂಡುಗಳನ್ನು ಯಾವ ರೀತಿ ನಿರ್ಮಿಸ್ತಾವ ಅನ್ನೋದನ್ನ ಒಂದೊಂದು ಎಳೆಯಾಗಿ ಬಿಚ್ಚಿಡ್ತಾ ಬಂದಿದ್ದಾರೆ ಈ ಪಾಠದಲ್ಲಿ ಅಂತ. ಮಾನವ ಸಮಾಜಕ್ಕೆ ಬೇಕಾದ ಬದುಕಿನ ಮೌಲ್ಯಗಳು ಬಹುತೇಕವಾಗಿವೆ. ಮನುಷ್ಯನಿಗೆ ಜೀವನದಲ್ಲಿ ಬೇಕಾದಂಥದ್ದು ಮೌಲ್ಯ. ಮೌಲ್ಯ ಅಂದರೆ ಮಾನವೀಯ ಗುಣಗಳು. ಮಾನವೀಯ ಗುಣಗಳಂದ್ರೆ ಪ್ರೀತಿ, ಪ್ರೇಮ, ಅನ್ಯೋನ್ಯತೆ, ಹೊಂದಾಣಿಕೆ, ಸಹಕಾರ, ನಾವು ನಮ್ಮವರು, ಕರುಣೆ, ಅನುಕಂಪ, ಸಹನಾಭೂತಿ ಮುಂತಾದ ಇಂತಹ ಒಳ್ಳೆಯ ಗುಣಗಳನ್ನ ನಾವು ಮೌಲ್ಯ ಅಥವಾ ಮಾನವೀಯ ಗುಣಗಳನ್ನು ಕರಿತೀವಿ. ಇಂತಹ ಮೌಲ್ಯಗಳನ್ನು ಕೂಡ ನಾವು ಪ್ರಾಣಿ ಪಕ್ಷಿಗಳಿಂದ ಕಲಿಬೇಕಾಗಿದೆ. ಇಂಥ ಒಂದು ಬುದ್ಧಿಶಕ್ತಿ ಕೂಡ ನಮ್ಮ ಮನುಷ್ಯ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಲ್ಲ, ಅಂತ ಬುದ್ಧಿಶಕ್ತಿ ಕೂಡ ಇಂಥ ಬುದ್ಧಿವಂತ ಮನುಷ್ಯ ಕೂಡ ಪ್ರಾಣಿಗಳಿಂದ ಬುದ್ಧಿಮತ್ತೆ ಜೀವನವನ್ನ ಕಲಿಬೇಕಾಗಿಲ್ಲ ಅಂತ. ಅದನ್ನು ಹೇಗೆ ಅನ್ನೋದನ್ನ ಈ ಹಕ್ಕಿ ತನ್ನ ಗೂಡುಗಳನ್ನ ಯಾವ ರೀತಿ ನಿರ್ಮಿಸುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಾಗ ನಮ್ಗೆ ಆಶ್ಚರ್ಯ ಆಗುತ್ತೆ. ಅಯ್ಯೋ, ಪ್ರಾಣಿ ಪಕ್ಷಿಗಳಿಂದ ಕೂಡ ನಾವು ಏನೆಲ್ಲ ಕಲಿಬೇಕಾಗಿದಪ್ಪ ಅಂತ. ಹಾಗಾದರೆ ಏನು ಅಂತ ಈ ಪಾಠದ ವಿಷಯದಲ್ಲಿ ನೋಡೋಣ. ವಂಶಾಭಿವೃದ್ಧಿ ಎಲ್ಲಾ ಜೀವಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಹಜ ಪ್ರವೃತ್ತಿ. ವಂಶಾಭಿವೃದ್ಧಿ ಅಂದ್ರೆ ನಮ್ಮ ಪೀಳಿಗೆಯನ್ನ ಮನುಷ್ಯ ಹೇಗುತ್ತವ ಪೀಳಿಗೆಯಿಂದ ಪೀಳಿಗೆ ಬೆಳವಣಿಗೆ, ಒಬ್ಬರಿಂದ ಒಬ್ಬರ ತೆರೆಗೆ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆಯೋ ಹಂಗ ಸಮಾಜದಲ್ಲಿ ಪ್ರತಿಯೊಂದು ಜೀವಿಗಳ ವಂಶ
ಪ್ರಜ್ಞಾಪೂರ್ವಕವಾಗಿ ನಡೆಯುವ ಕ್ರಿಯೆಯಂತೆ ನಮಗೆ ಕಂಡು ಅದರ ಹಿಂದೆ ಲಕ್ಷಾಂತರ ವರ್ಷಗಳಿಂದ ನಡೆದಿರುವ ಪ್ರಯೋಗಗಳ ಇದೆ. ವಿಕಾಸದ ಚರಿತ್ರೆ ಕ್ರೋಢೀಕರಣಗೊಂಡಿದೆ. ಸಂತಾನ ಅಭಿವೃದ್ಧಿ ಅನ್ನೋದು ಅಂದ್ರೆ ವಂಶದ ಪೀಳಿಗೆ ಮುಂದುವರಿಸಬೇಕನ್ನೋಂಥದ್ದು ಒಂದ್ ರೀತಿ ಸಹಜ ಅಂತ ನಡ್ಕೋತೇವೆ. ಹೌದಾ, ಇದೊಂದು ರೀತಿ ಆ ಪ್ರಜ್ಞಾಪೂರ್ವಕವಾಗಿಯೇ ಮುಂದುವರ್ಸ್ಕೊಂಡ್ ಬಂದಂಥದ್ದು. ಇದು ಇವತ್ತಿಂದಲ್ಲ, ಮಾನವ ಜನಾಂಗ ಅಥವಾ ಈ ಸಮಾಜದಲ್ಲಿ ಪ್ರಾಣಿ ಪಕ್ಷಿ ಮಾನವ ಯಾವಾಗ ಸೃಷ್ಟಿಯಾಗನೋ ಅವತ್ತಿನಿಂದ ಇವತ್ತಿನವರೆಗೂ ವಿಕಸನ, ವಂಶಾಭಿವೃದ್ಧಿ ವಿಕಸನ ಮುಂದುವರ್ಸ್ಕೊಂಡು ಬರ್ತಾನೆ ಇದೆ, ನಡೀತಾನೆ ಇದೆ. ಇದು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಸಾಗಿಸುವಂತಹ ಒಂದು ಸಹಜ ಪ್ರವೃತ್ತಿಯಾಗಿ ಬೆಳ್ಕೊಂಡು ಬರ್ತಾ ಇದೆ ಈ ವಂಶಾಭಿವೃದ್ಧಿ. ಕೇವಲ ಮಾನವರಲ್ಲಿ ಮಾತ್ರ ಇದೆ ಅಂತ ಅನ್ಕೊಂಡ್ರಿಗಿನ ಇಲ್ಲ, ಪ್ರತಿ ಒಂದು ಪ್ರಾಣಿ ಪಕ್ಷಿಗಳು ಕೂಡ ಅವು ತಮ್ಮದೇ ಆದಂಥ ವಂಶವನ್ನ ಮುಂದುವರಿಸಿಕೊಂಡು ಬರ್ತಾ ಇವೆ. ಕೋಟ್ಯಾಂತರ ವರ್ಷಗಳ ವಿಕಾಸದಲ್ಲಿ ಬೆನ್ನು ಮೂಳೆಯ ಪ್ರಾಣಿಗಳು ಎರಡು ವಿರುದ್ಧ ದಿಕ್ಕಿನಲ್ಲಿ ಸಂತಾನೋತ್ಪತ್ತಿ ಮಾಡುತ್ತಾ ಸಾಗಿವೆ. ಕೋಟ್ಯಾಂತರ ವರ್ಷಗಳ ಹಿಂದಿನಲ್ಲಿ, ಇವತ್ತಿನಲ್ಲಿ ಪ್ರಾಚೀನ ಕಾಲದ ಹಿಂದೆ ಹೋಗಬೇಕಾದ್ರೆ ನಮ್ಮ ಸಮಾಜ ಯಾವ ರೀತಿ ವಿಕಾಸ ಆಗ್ತಾ ಇದೆ, ಈ ಜಗತ್ತು ಯಾವ ರೀತಿ ವಿಕಾಸ ಕ್ರಿಯೆಯಲ್ಲಿ ನಡೀತಾ ಇದೆ ಅಂದ್ರೆ ಬೆನ್ನು ಮೂಳೆ ಪ್ರಾಣಿಗಳು ಎರಡು ವಿರುದ್ಧ ದಿಕ್ಕಿನಲ್ಲಿ, ಬೆನ್ನು ಮೂಳೆ ಇರುವ ಪ್ರಾಣಿಗಳು, ಬೆನ್ನು ಮೂಳೆ ಇರಲಾರ ಪ್ರಾಣಿಗಳು ಅಂತ ಏನ್ರಿ, ಬೆನ್ನು ಮೂಳೆ ಇರುವ ಪ್ರಾಣಿಗಳಿಗೆ ಕಶೇರುಕ ಅಂತ ಕರಿತೇವೆ, ಕಶೇರುಕ ಅಂತ ಕರಿತೇವೆ. ಬೆನ್ನು ಮೂಳೆ ಇರಲಾರ ಪ್ರಾಣಿಗೆ ಅಕಶೇರುಕ ಅಂತ ಕರಿತೇವೆ. ಏನ್ರಿ, ಇದು ಬೆನ್ನು ಮೂಳೆ ಇರ್ತಕ್ಕಂಥದ್ದು, ಇದು ಬೆನ್ನು ಮೂಳೆ ಇರಲಾರತಕ್ಕಂಥದ್ದು. ಈ ಬೆನ್ನು ಮೂಳೆ ಇರ್ತಕ್ಕಂತಹ ಪ್ರಾಣಿಗಳು ಅಂತಂದ್ರೆ ಮನುಷ್ಯ ಬರ್ತಾನೆ, ಹಕ್ಕಿಗಳು ಬರ್ತಾರೆ, ಪ್ರಾಣಿಗಳು ಬರ್ತಾರೆ. ಹೌದಾ, ಇನ್ನು ಬೆನ್ನು ಮೂಳೆ ಇರಲಾರಂತ ಪ್ರಾಣಿಗಳು ಅಂತಂದ್ರೆ ಹಾವು, ಕಪ್ಪೆ, ಮೀನು. ಹೌದಾ, ಇನ್ನು ಬೆನ್ನು ಮೂಳೆ ಇರ್ತಕ್ಕಂತಹ ಪ್ರಾಣಿಗಳಲ್ಲಿ ನಾವು ಎರಡು ರೀತಿ ಸಂತಾನೋತ್ಪತ್ತಿ ನೋಡ್ತೇವೆ. ಬೆನ್ನು ಮೂಳೆ ಇರ್ತಕ್ಕಂಥದ್ದೇ ಪ್ರಾಣಿ ಪಕ್ಷಿ ಮಾನುಷ ಇಂಥ ವ್ಯಕ್ತಿಗಳಲ್ಲಿ ಎರಡು ರೀತಿ ಸಂತಾನೋತ್ಪತ್ತಿ. ಯಾಕೆ ಅಂತಂದ್ರೆ ಒಂದು ವರ್ಗದ ಅಂದ್ರೆ ಒಂದು ಜಾತಿ ಪ್ರಾಣಿಗಳ ಮನುಷ್ಯರು ಬಂದ್ಬಿಡ್ತಾರೆ, ತಮ್ಮನ್ನೇ ಹೋಲುವಂತಹ ಪ್ರಾಣಿಯನ್ನ ಸಂತಾನೋತ್ಪತ್ತಿ ಮಾಡ್ತಾರೆ. ಏನ್ರಿ, ತಮ್ಮನ್ನೇ ಹೋಲುವಂತಹ ಪ್ರಾಣಿಯನ್ನ ಸಂತಾನೋತ್ಪತ್ತಿ ಮಾಡೋದು ಅಂದ್ರೆ ಈ ಮನುಷ್ಯ ಏನ್ ಮಾಡ್ತಾನ್ರಿ, ತನ್ನನ್ನೇ ಹೋಲುವಂತಹ ಮಕ್ಕಳನ್ನ ಹುಟ್ಟಿಸ್ತಾನೆ. ಹೌದಾ, ಈ ರೀತಿ ತನ್ನನ್ನೇ ಹೋಲುವಂತಹ ಪ್ರಾಣಿ ಪಕ್ಷಿಗಳು ಕೂಡ ಅದೇ. ಈ ಉದಾಹರಣೆಗಾಗಿ ಹುಲಿ, ಆನೆ ಅವು ತಮ್ಮನ್ನೇ ಹೋಲುವಂತಹ ಪ್ರಾಣಿಗಳನ್ನ ವಂಶಾಭಿವೃದ್ಧಿ ಪಡಿತಾವ, ಸಂತಾನೋತ್ಪತ್ತಿ ಕೊಡ್ತಾವ. ಇನ್ನು ಕೆಲವೊಂದು ಬೆನ್ನುಮೂಳೆ ಇರ್ತಕ್ಕಂತಹ ಪ್ರಾಣಿಗಳಲ್ಲೇ ಕೆಲವೊಂದು ತಮ್ಮನ್ನೇ ಹೋಲುವಂತ ಪ್ರಾಣಿಗಳನ್ನ ಉತ್ಪತ್ತಿ ಮಾಡಲ್ಲ, ಸಂತಾನೋತ್ಪತ್ತಿ ಮಾಡಲ್ಲ. ಅವು ಮೊಟ್ಟೆ ರೂಪದಲ್ಲಿ ಕೊಡ್ತಾವ. ಏನ್ ಕೊಡ್ತಾವ, ಇದರಲ್ಲಿ ಎರಡು ಪ್ರಕಾರ ಒಂದು ಬೆನ್ನು ಒಂದು ಏನದವ್ರಿ, ಒಂದು ಮೊಟ್ಟೆ ರೂಪದಲ್ಲಿ ಕೊಡ್ತಾರೆ. ಹೌದಾ, ಇನ್ನೊಂದು ತನ್ನನ್ನೇ ಹೋಲುವಂತದ್ದು, ತನ್ನನ್ನೇ ಹೋಲುವಂತಹ ಪ್ರಾಣಿ ಪಕ್ಷಿ ಮನುಷ್ಯರನ್ನ ಹೋಲಿಕೆ ಮಾಡ್ತಕ್ಕಂಥದ್ದು ಎರಡು ರೀತಿ ಸಂತಾನೋತ್ಪತ್ತಿ ನಡೀತವಂತ. ಮೀನು, ಕಪ್ಪೆ, ಸರೀಸೃಪಗಳಂತ ಪ್ರಾಣಿಗಳಲ್ಲಿ ಬಹುತೇಕ ಸಂಖ್ಯೆಗಳು ಅಸಂಖ್ಯಾತ ಮೊಟ್ಟೆಯನ್ನಿಟ್ಟು ಅವಕಾಶ ಮತ್ತು ಅದೃಷ್ಟಕ್ಕೆ ತಮ್ಮ ಸಂತತಿಯನ್ನ ಉಳಿವನ್ನು ಮಾಡ್ತವಂತ. ಈ ಮೀನು, ಮೊಟ್ಟೆ, ಹೇಳಿ ಕಪ್ಪೆ ಇಂತಹ ಪ್ರಾಣಿಗಳು ಏನ್ ಮಾಡ್ತಾವಂದ್ರೆ ಮೊಟ್ಟೆ ಇಡ್ತಾವೆ. ಆ ಮೊಟ್ಟೆ ಇಟ್ಟಾಗ ನಿಜವಾಗ್ಲು ಅವು ಮೊಟ್ಟೆ ಮರಿಯಾಗಿ ಒಂದು ಜೀವ ಉತ್ಪತ್ತಿ ಮಾಡುವಂತಹ ಪ್ರಸಂಗಕ್ಕೆ ಬರೋವರೆಗೂ ಅವು ಅದೃಷ್ಟ ಮತ್ತು ಅವಕಾಶದಲ್ಲಿ ಡಿಪೆಂಡ್ ಇಟ್ಕೋತಾವ. ಯಾಕೆಂದ್ರೆ ಮೊಟ್ಟೆ ಒಂದು ಮತ್ತೊಂದು ಜಾತಿ, ಅದೇ ಜಾತಿಯ ಒಂದು ಹಕ್ಕಿ ಪಕ್ಷಿ ಅಥವಾ ಪ್ರಾಣಿಯಾಗಿ ಉತ್ಪತ್ತಿ ಆಗೋಕ್ಕಿಂತ ಮುಂಚೆ ಅಲ್ಲಿವರೆಗೆ ಎಷ್ಟೋ ಬೆಳೆಗಳಾಗ್ಲಿ ಇತರ ಪ್ರಾಣಿಗಳಾಗ್ಲಿ ಆ ಮೊಟ್ಟೆಯನ್ನು ತಿಂದು ಅಲ್ಲಿಗೆ ಸಾಯಿಸ್ಬಿಡ್ತಾವ. ಹಾಗಾಗಿ ಅದು ಮುಂದೆ ಒಂದು ಜೀವ ಬರ್ತಕ್ಕಂಥ ಹಕ್ಕಿ ಪಕ್ಷಿ ಪ್ರಾಣಿಯಾಗಿ ಉತ್ಪತ್ತಿ ಆಗೋದೇ ಇಲ್ಲ. ಅಂದ್ರೆ ಅರ್ಥ ಇಲ್ಲಿ ಈ ಮೀನಾಗ್ಲಿ, ಹಾವಾಗ್ಲಿ, ಕಪ್ಪೆ ಆಗ್ಲಿ ಮೊಟ್ಟೆ ಇರ್ತಾವಲ್ಲ, ಅವು ತಮ್ಮ ಮೊಟ್ಟೆ ಇಟ್ಟು ಅವು ಮರಿಗಳನ್ನಾಗಿ ಮಾಡೋದ್ರೊಳಗಾಗಿ ಅವು ಅದೃಷ್ಟ
ಅಭಿವೃದ್ಧಿಪಡಿಸಬೇಕಾದ್ರೆ, ತಮ್ಮ ವಂಶವನ್ನು ಉಳಿಸ್ಕೊಳ್ಬೇಕಾದ್ರೆ ಅವಕಾಶ ಮೇಲ, ಅದೃಷ್ಟದ ಮೇಲ ಡಿಪೆಂಡ್ ಆಗುತ್ತ. ಈ ರೀತಿ ಹಕ್ಕಿ ಮತ್ತು ಸಸ್ತನಿಗಳು ಕಡಿಮೆ ಸಂತತಿಗೆ ಜನ್ಮ ನೀಡಿ ಅವುಗಳ ಲಾಲನೆ ಪಾಲನೆ ಪೋಷಣೆ ಮಾಡಿ ವ್ಯಕ್ತಿಯ ಪಾಠದಲ್ಲಿ ಭಾವನಾತ್ಮಕ ನಂಬಿಕೆ ಅಂದ್ಕೊಳ್ತವೆ. ಇನ್ನು ಕೆಲವೊಂದು ತಮ್ಮನ್ನೇ ಹೊಡುವಂತಹ ವಂಶ ಅಭಿವೃದ್ಧಿ ಆಗ್ತವೆ, ಸಂತಾನೋತ್ಪತ್ತಿ ಮಾಡ್ತವ. ಆದ್ರೆ ಕಡಿಮೆ ಸಂತತಿ ಮಾಡ್ತವ. ಅವು ಮೊಟ್ಟೆ ಇರ್ತಕ್ಕಂಥದ್ದು ಬಹಳ ಸಂತತಿ, ಮೊಟ್ಟೆ ಇರ್ತಾರೆ, ಬಹಳ ಸಂತತಿ ಕೊಡ್ತಕ್ಕಂಥದ್ದು ಒಂದು ಶಕ್ತಿ ಇರ್ತದ. ಆದ್ರೆ ಅದನ್ನು ಉಳಿಸ್ತಕ್ಕಂತಹ ಶಕ್ತಿ ಸಾಮರ್ಥ್ಯ ಕಮ್ಮಿ ಇರ್ತದೆ. ಯಾಕ? ಅವು ಅದೃಷ್ಟ ಅವಕಾಶವನ್ನೇ ಕೊಡ್ತಾವ. ಆದ್ರೆ ಕೆಲವೊಂದು ನಮ್ಮನ್ನೇ ಹೊಡುವಂತ ಪ್ರಾಣಿಗಳನ್ನ ಅಥವಾ ನಮ್ಮನ್ನೇ ಹೊಡುವಂತ ವಂಶವನ್ನ ಏನು ಉತ್ಪತ್ತಿ ಮಾಡ್ತಾವಲ್ಲ, ಅವು ಕೆಲವೊಂದು ಸಂತಾನ ಉತ್ಪತ್ತಿ ಮಾಡಿದ್ರು ಕೂಡ ಅವುಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಅದರಲ್ಲಿ ಇರುತ್ತೆ. ಹಾಗಾಗಿ ಅವು ಲಾಲನೆ ಪಾಲನೆ ಮಾಡಿ ಆ ಮನುಷ್ಯರನ್ನ ಅಥವಾ ಆ ಒಂದು ತಮ್ಮ ವಂಶವನ್ನ ಒಂದು ಬದುಕಿನ ಪಾಠ ಹೇಳಿ ಸಮಾಜಕ್ಕೆ ಅಂಟಿಕೊಳ್ಳುವಂತ ಒಂದು ಭಾವನಾತ್ಮಕ ಸಂಬಂಧವನ್ನ ಬೆಳೆಸುವಂತ ಒಂದು ವಿಷಯವನ್ನ ನಾವು ಕೆಲವೊಂದು ಪ್ರಾಣಿಗಳಲ್ಲಿ ಕಂಡುಕೊಳ್ತೀವಿ ಅಂತ. ಈ ಭಾವನಾತ್ಮಕ ನಂಟಿಕೆ ಬದುಕಿನ ಪಾಠ ಹೇಳಿಕೊಡುವ ಶಾಲೆಗೆ ಒಂದು ಆಶ್ರಯ ಬೇಕು. ಕೆಲವೊಂದು ತಮ್ಮ ಸಂತಾನೋತ್ಪತ್ತಿಯನ್ನ ಮುಂದುವರಿಸಬೇಕು, ತಮ್ಮ ಮಕ್ಕಳನ್ನ ಮರಿಗಳನ್ನ ಲಾಲನೆ ಪಾಲನೆ ಮಾಡಬೇಕು ಅಂತಂದಾಗ ಅವುಗಳನ್ನೇ ಆದಂತ ಒಂದು ಆಶ್ರಯ ತಾಣ ಬೇಕು. ಈಗ ನಮ್ಮ ಮಕ್ಕಳನ್ನ ನಾವು ಬೆಳೆಸಿ ಲಾಲನೆ ಪಾಲನೆ ಮಾಡಿ ಒಂದು ಒಳ್ಳೆ ಸುಸಂಸ್ಕೃತ ವ್ಯಕ್ತಿಗಳನ್ನಾಗಿ ಮಾಡಬೇಕಾದ್ರೆ ಅದರದೇ ಆದಂಥದ್ದು ಒಂದು ಗೂಡು ಬೇಕಲ್ಲ, ಮನೆ ಬೇಕಲ್ಲ. ಹಾಗ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಕೂಡ ತನ್ನದೇ ಆದಂತ ಒಂದು ಆಶ್ರಯ ತಾಣ ಬೇಕು, ಅವಕ್ಕೂ ರಕ್ಷಣೆ ಬೇಕು. ಸಸ್ತನಿಗಳೆಲ್ಲ ಏನ್ ಮಾಡ್ತಾವ? ಸಸ್ತನಿಗಳಂದ್ರೆ ಏನ್ರಿ? ಹಾಲು ಕೊಡುವ ಜೀವಿ, ಹಾಲು ಕುಡಿಸುವಂತಹ ಜೀವಿಗಳಿಗೆ ನಾವು ಸಸ್ತನಿ ಅಂತವ್. ಅವೆಲ್ಲ ಏನ್ ಮಾಡ್ತಾವ ಅಂತಂದ್ರೆ ಗುಹೆಗಳಲ್ಲೋ ಏನ್ರಿ ಅಥವಾ ಕೊಠಡಿಗಳಲ್ಲೋ ಅಥವಾ ಗೂಡುಗಳಲ್ಲೋ ಅಥವಾ ಬೀಲಂದ್ರೆ ತೂತಿನಂತಹ ಸ್ಥಳಗಳಲ್ಲಿ ಏನಂದ್ರ ಆಶ್ರಯ ಹುಡ್ಕೋತಾವ, ಮನೆಗಳು ಕಟ್ತಾವ ಅಂತ. ಈ ಸಸ್ತನಿಗಳ ಆಶ್ರಯ ತಾಣಗಳೇ ಅವೇ. ನಿಮ್ ಕ್ವಶನ್ ಕೇಳ್ತಾರೆ ಸಸ್ತನಿಗಳ ಆಶ್ರಯ ತಾಣಗಳು ಯಾವ್ಯಾವು ಅಂತ. ಆಶ್ರಯ ತಾಣಗಳು ಏನಾವಂದ್ರ ಆ ಸಸ್ತನಿಗಳು ಹಾಲು ಕೊಡುವಂತ ಜೀವಿಗಳು ಇರ್ತಕ್ಕಂಥ ಸ್ಥಳಗಳು, ಇರ್ತಕ್ಕಂಥ ಮನೆಗಳು ಯಾವ್ಯಾವು ಅಂತಂದ್ರೆ ಗುಹೆ, ಕೊಠಡಿ, ಏನ್ರಿ ಗೂಡು, ಬೀಳದಂತಹ ಆಶ್ರಯ ತಾಣಗಳದಾವ. ಇನ್ನ ಬುದ್ಧಿವಂತ ಮನುಷ್ಯ ಇವನು ಹಾಲು ಕೊಡ್ತಕ್ಕಂಥ ಪ್ರಾಣಿನಿ, ಅಲ್ಲಿ ಇವನೊಬ್ಬರು ಸ್ವಲ್ಪ ಸಪ್ರೇಟ್ ಅವನಿಗೆ ಆದಂತ ಒಂದು ಮನೆಯನ್ನ ಕಟ್ಕೊತಾನ. ಮನೆಯನ್ನ ಕಟ್ಕೊಂಡು ಸಸ್ತನಿಗಳಿಗೆ ಹಿಂದಿನ ಹಕ್ಕಿಗಳು ಗೂಡು ಕಟ್ಟಿದವು, ಮನೆ ಕಟ್ಟಿದ. ಸೊ ಇವ ಏನ್ ಮಾಡ್ತಾನಂದ್ರ ಮನೆ ಕಡ್ದ. ಇನ್ನು ಸಸ್ತನಿಗಳಿಗೂ, ಸಸ್ತನಿ ಅಂದ್ರೆ ಹಾಲು ಕೊಡ್ತಕ್ಕಂಥ ಜೀವಿ ಅಂತ ಹೇಳಿದಿನಲ್ಲ, ಹಿಂದಿನ ಹಕ್ಕಿಗಳು ಗೂಡು ಕೊಡ್ತಾವ. ಈ ಸಸ್ತನಿ ಅಂದ್ರೆ ಹಾಲು ಕೊಡ್ತಕ್ಕಂಥ ಜೀವಿ ಅಂದ್ರೆ ಯಾವ ಬರ್ತಾರೆ ಹೇಳಿ? ಮನುಷ್ಯ ಹಾಲು ಕೊಡ್ತಾನಲ್ಲ ತನ್ನ ಮಗುವಿಗೆ, ಅವನು ಕೂಡ ಸಸ್ತನಿ. ಪ್ರಾಣಿ ಪಕ್ಷಿಗಳು ಕೂಡ ತನ್ನ ಮಗುವಿಗೆ ಹಾಲು ಕೊಡ್ತಾವ, ಅವು ಕೂಡ ಸಸ್ತನಿಗಳು. ಕೆಲವೊಂದು ಹಕ್ಕಿಗಳು ಗೂಡು ಕಟ್ಟಿದ್ರ ಏನ್ರಿ? ಏನ ಮನುಷ್ಯ ಮನೆ ಕಟ್ತಾನೆ, ಹೌದಾ? ಇನ್ನು ಕೆಲವು ಸಸ್ತನಿಗಳು ಏನ್ ಮಾಡ್ತಾವ ಅಂತಂದ್ರೆ ಗೂಡು ಮನೆ ಕಟ್ಟಲ್ಲ, ಅವು ಗುಹೆ, ಕೊಠರೆ, ಬೀಲ ಇಂತಹ ಸ್ಥಳಗಳಲ್ಲಿ ಅವು ನೆಲೆಸ್ತಾವ ಅಂತ. ಇನ್ನ ಹಕ್ಕಿಗಳು ಗೂಡು ಕಟ್ತಾವ ಅಂತ ಹೇಳ್ತೀವಿ ನಾವು, ಹೌದಾ? ತಮ್ಮ ಆಶ್ರಯಕ್ಕಾಗಿ ಗೂಡು ಕಟ್ತಾವ. ಅದು ಯಾಕೆ ಕಟ್ತೇವೆ? ಯಾವ ಜೀವನ ಎಂತದ್ದು ನಾವಂತೀವಿ, ಅದಕ್ಕೂ ಒಂದು ಜೀವನದಲ್ಲಿ ಮನುಷ್ಯಗೊಂದು ಒಂದು ಜೀವನದಪ್ಪ. ಯಾಕಂದ್ರೆ ಅವನಿಗೂ ಒಂದು ದುಃಖ ಇರುತ್ತೆ, ಸುಖ ಇರುತ್ತೆ, ಅವಳು ನಗು, ಸುಖ, ಕಷ್ಟ, ಆಸಕ್ತಿ, ಬೇಸರಿಕೆ, ಆಸೆ, ಆಕಾಂಕ್ಷೆ, ಎಲ್ಲ ಬೇಸರ ಎಲ್ಲ ಮನುಷ್ಯನಿಗಿರುತ್ತೆ. ಪ್ರಾಣಿಗಳಿಗೆ ಏನೇ ಇರುತ್ತೆ ಅಂತ ನಾವು ಅನ್ಕೋಬಹುದು. ಆದ್ರೆ ಹಕ್ಕಿಗಳಿಗೂ ಕೂಡ ಅದರದ್ದೇ ಆದಂತಹ ಆಸೆಗಳು, ಆಕಾಂಕ್ಷೆಗಳು, ನಗು, ಅಳುವು ಇದೆ. ಹೇಗಿದೆ ನೋಡಿ. ಹಕ್ಕಿ ಗೂಡಿನಲ್ಲೂ ನೋವಿದೆ, ನಲಿವಿದೆ, ಕ್ರಂದನವಿದೆ. ಹಕ್ಕಿಗೂ ಕೂಡ, ಹಕ್ಕಿ ಗೂಡಿನಲ್ಲೂ ಕೂಡ ಅದರಲ್ಲಿ ವಾಸ ಮಾಡ್ತಕ್ಕಂಥ ಮರಿಗಳಿಗೆ, ಪಕ್ಷಿಗಳು, ಹಕ್ಕಿಗಳು, ಅವಕ್ಕೂ ಕೂಡ ನೋವು, ನಲಿವದ. ಅವನು ಖುಷಿ ಪಡ್ತಾವ, ಆನಂದ ಪಡ್ತಾವ. ತನ್ನ ಸಂಸಾರ, ತನ್ನ ಮರಿಗಳನ್ನ, ತಂದೆ, ತಾಯಿ, ಮರಿ ಅವು ಕೂಡ ಒಂದು ಗೂಡಿನಲ್ಲಿ ಅವರಂತ ಕುಟುಂಬದಂತೆ ವಾಸ ಮಾಡ್ತಾವ. ಖುಷಿ ಹೆಚ್ಚಾಗುತ್ತೆ. ಅವಕ್ಕೂ ಖುಷಿ ಹೆಚ್ಚಾದಾಗ ಚಿಕ್ಕಲಿ ಬಿಡ್ತಾವ, ನಗುತ್ತಾವ, ಆಡಾಡ್ತಾವ. ಅವಕ್ಕೂ ನಗು ಇದೆ. ಇನ್ನ ಅವಕ್ಕೂ ದುಃಖ ಇದೆ, ನೋವಿದೆ, ಅವಕ್ಕೂ ಕಷ್ಟ ಇದೆ. ಅವಕ್ಕೇನು ಕಷ್ಟ ಆಗ್ತದೆ ಅಂತ
ತಿನ್ಬೋದು. ತಮ್ಮೆದುರೇ ಯಾವುದೋ ಬೇಟೆಗಳನ್ನು ಯಾವುದೋ ಬೇರೆ ಹಕ್ಕಿಗಳು ತನ್ನ ಪಕ್ಷಿಗಳನ್ನ, ತನ್ನ ಮೊಟ್ಟೆಗಳನ್ನ, ತನ್ನ ಗೂಡುಗಳನ್ನ ಕೆಡವಿ ಅಥವಾ ತನ್ನ ಮರಿಗಳನ್ನ ಒಯ್ಯುವಾಗ ಆ ತಾಯಿ ಹಕ್ಕಿಗೆ, ತಂದೆ ಹಕ್ಕಿಗೆ ಅಥವಾ ಅದರ ಸಂಬಂಧಪಟ್ಟಂತ ಹಕ್ಕಿಗೆ ನೋವಾಗಲ್ವಾ? ಈ ರೀತಿ ಅದಕ್ಕೂ ಕೂಡ ನೋವಾಗುತ್ತೆ, ಅದಕ್ಕೂ ಕೂಡ ಖುಷಿ ಇದೆ, ಅದಕ್ಕೂ ಕೂಡ ಆಕ್ರಂದನವಿದೆ. ಆಕ್ರಂದನವೇ ಈ ತುಕ್ಕದ ಚೀರಾಟ, ಅದಕ್ಕೂ ನೋವಿದೆ. ಯಾರೋ ಬಲೆಯಲ್ಲಿ ಬೀಸಿಯನ್ನು ಒಯ್ಯುವಾಗ ಆ ಬಲೆಯಲ್ಲಿ ಬಿಲಿಬಿಲಿ ಅಂತ ಒದ್ದಾಡುತ್ತೆ, ಚೀರಾಡುತ್ತೆ. ಇದು ನೋವಿನ ಚೀರು. ಅಂದ್ರೆ ಅದಕ್ಕೂ ಕೂಡ ದುಃಖ ಆಗಿದೆ. ಅದು ಗೊತ್ತಾಗುತ್ತೆ, ಬೇಕಾದ್ರೆ ನಾನು ಹೋಗ್ತಾ ಇದ್ದೇನೆ, ನನಗೆ ಕೊಡ್ತಾನೆ, ನನ್ನ ಬಂಧುಗಳಿಂದ ದೂರ ಮಾಡ್ತಾ ಇದ್ದಾನೆ. ಆಗ ಅದು ಚೀರುತ್ತೆ, ಆಕ್ರಂದನ ಮಾಡುತ್ತೆ. ಅದರದೇ ಆದಂತ ಭಾಷೆ. ನಾವು ನಮ್ಮ ಭಾಷೆಯಲ್ಲಿ ಅಳ್ತೀವಿ, ನಗ್ತೀವಿ, ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಹಕ್ಕಿಗಳು ಕೂಡ ನೋವಿದೆ, ನಲಿವಿದೆ, ಚೀರಾಟ ಇದೆ, ಅದಕ್ಕೂ ಕೂಡ ಆಕ್ರಂದನವಿದೆ, ಸಂತಸದ ಧ್ವನಿ ಇದೆ, ಅದಕ್ಕೂ ಖುಷಿ ಇದೆ. ಸಂತೋಷ ಆಯ್ತು ಅಂದ್ರೆ ಚಿಂತನೆ ಗೊಟ್ಟುತ್ತೆ, ಸ್ವರವೆತ್ತಿ ಹಾಡುತ್ತೆ, ಅದಕ್ಕೂ ನಲಿವಿದೆ. ಕಾವು ಗುಟುಕು ಪಡೆದ ಜೀವ ಕಾಣ್ತಿರುವ ಸೃಷ್ಟಿ ಎಚ್ಚರ ಇದೆ. ಎಂತಹ ಸಂತಾನೋತ್ಪತ್ತಿ ಮಾಡ್ತದ ಹಕ್ಕಿ ಅಂದ್ರ ತನ್ನ ಮರಿಗೆ ಕಾವು ಕೊಟ್ಟು ಗುಟುಕು ಕೊಟ್ಟು ತನ್ನ ಬಾಯಿಗೆ ತನ್ನ ಮರಿ ಗುಟುಕು ಹಾಕಿ ಆ ಮರಿಗಳನ್ನ ಬೆಳೆಸುತ್ತೆ. ಇಂಥ ಒಂದು ಆತ್ಮೀಯತೆ ಒಂದು ಜೀವದ ಒಂದು ಜೀವ ಕಾಣ್ತಿರ್ತಕ್ಕಂಥ ಹೊಸ ಹಕ್ಕಿಯನ್ನ ಸೃಷ್ಟಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಆ ಹಕ್ಕಿಗೂ ಇದೆ ಅಂತ. ಇದನ್ನು ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಹೌದಾ? ನಾವು ನಮ್ಮ ಪ್ರಾಣಿ ಪಕ್ಷಿಗಳನ್ನ, ನಮ್ಮ ಮಕ್ಕಳನ್ನ ನಾವು ಬೆಳೆಸ್ತೀವಿ, ಹಂಗೆ ಆ ಪ್ರಾಣಿ ಪಕ್ಷಿಗಳು ತಮ್ಮ ಮರಿಗಳನ್ನ ಗುಟುಕು ಕೊಟ್ಟು ಲಾಲನೆ ಪಾಲನೆ ಮಾಡಿ ಏನಂದ್ರೆ ಮರಿಗಳನ್ನ ಬೆಳೆಸುತ್ತೆ ಅಂತ. ಇನ್ನು ಅದಕ್ಕೂ ಭಯ ಇದೆ, ಅದಕ್ಕೂ ಹೆದರಿಕೆ ಇದೆ. ಹೇಗೆ ಅಂತೀರಾ? ಬೇಟೆಗೆ ಅಥವಾ ನೈಸರ್ಗಿಕ ವಿಕೋಪಕ್ಕೆ ತುತ್ತಾಗುವುದಾಗಿದೆ. ಅದಕ್ಕೂ ಅಂಚಿಕೆಗ ಯಾವಾಗ ಬೇಟೆಗಾರ ಬರ್ತಾನೋ, ನನ್ನನ್ನಾಗ್ಲಿ, ನನ್ನ ಮರಿಗಳನ್ನಾಗ್ಲಿ, ನನ್ನ ಬಂಧುಗಳನ್ನಾಗ್ಲಿ ಕೊಂಡು ಒಯ್ತಾನೋ ಅಂತ ಅಂಚಿಕಿದೆ. ಯಾವುದೋ ಒಂದು ದೊಡ್ಡ ಹಕ್ಕಿ ಬಂದು ನಮ್ಮನ್ನ ತಿಂದ ಹಾಕುತ್ತೋ, ತನ್ನ ಮರಿಗಳನ್ನ ತಿಂದ ಹಾಕುತ್ತೋ ಅನ್ನೋ ಹೆದರಿಕೆ ಇದೆ. ಅಂದ್ರೆ ಅದಕ್ಕೂ ಜೀವನದಲ್ಲಿ ಹೆದರಿಕೆ ಇದೆ ಅಂತ ಅರ್ಥ. ಆದ್ರೆ ಮನುಷ್ಯನಿಗೆ ಏನೇನಾದನೋ, ಏನೇನು ಗುಣಗಳವನೋ, ಏನೇನು ಆಸೆಗಳವನೋ, ಏನೇನು ಖುಷಿಗಳವನೋ, ಏನೇನು ದುಃಖಗಳವನೋ ಎಲ್ಲ ಹಕ್ಕಿಗಳು ಕೂಡ ಅದಾವ. ನಾವು ಹಂಗೆ ಹಕ್ಕಿಗಳ ಜೀವ ಕೂಡ ಅದ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಮ್ಮ ಜೀವನ ಅಷ್ಟೇ ಪ್ರಿಫರೆನ್ಸ್ ಕೊಡ್ತೇವೆ ನಾವು, ಆದ್ರೆ ಹಕ್ಕಿಗಳಿಗೂ ತನ್ನದೇ ಆದಂತ ಜೀವನ ಅದ, ಅದಕ್ಕೂ ಹೆದರಿಕೆ ಅದ. ಇನ್ನ ಈ ಅವಘಡಗಳನ್ನು ಎದುರಿಸಿ ಬದುಕುವ ಸಾಹಸಗಾತಿಯಲ್ಲಿ ಕಾಣುತ್ತೇವೆ. ಎಷ್ಟೋ ತೊಂದರೆಗಳನ್ನು ಫೇಸ್ ಮಾಡುತ್ತೆ ಅದು. ನಾವು ಜೀವನದಲ್ಲಿ ಹೋರಾಟ ಮಾಡ್ತೀವಿ ಅಂತ ನಾವು ಮನುಷ್ಯ ಹೇಳ್ತೀವಿಲ್ಲ, ಎಷ್ಟು ಅಡೆತಡೆಗಳು ಬರ್ತಾವ, ಹೋರಾಟ ಮಾಡಿ ನಾವು ಎರಿತೀವಿ ಅಂತ, ಸ್ಟ್ರಗಲ್ ಮಾಡ್ತೀವಿ ಅಂತ. ಹಕ್ಕಿಗಳು ಕೂಡ ಸ್ಟ್ರಗಲ್ ಮಾಡ್ತಾವ, ಹಕ್ಕಿಗಳು ಕೂಡ ಎಷ್ಟೋ ತೊಂದರೆಗಳು ಬರ್ತಾವ. ಆ ಅವಘಡಗಳನ್ನ ಎದುರಿಸಿ ಬದುಕತಕ್ಕಂತ ಸಾಮರ್ಥ್ಯ ಹಕ್ಕಿಗಳಿಗೂ ಇದೆ. ಅದೇನೇನು ಹಕ್ಕಿಗಳು ಅದೆಂತ ಅವುಗಳ ತೊಂದರೆಗಳು ಬರ್ತಾವ್ರಿ ಅಂದ್ರೆ ಅವು ಗೂಡು ಕಟ್ತಾವ. ಸುನಾಮಿ, ಚಂಡಮಾರುತ, ಮಳೆ, ರಭಸದ ಮಳೆ ಬಿದ್ದು ಗೂಡುಗಳು ಬಿಡಬಹುದು ಅಥವಾ ಆ ಮರೆಯಲ್ಲಿ ತೊಂದರೆ ಆಗಬಹುದು. ಹಾಗಾಗಿ ಇಂಥ ತೊಂದರೆಗಳು ಬೇಕಾದಷ್ಟು ಫೇಸ್ ಮಾಡುತ್ತೆ. ಅದಕ್ಕೂ ಜೀವನದಲ್ಲಿ ಬೇಕಾದಷ್ಟು ಹೋರಾಟ ಮಾಡ್ತಕ್ಕಂಥ ಬಂದ್ಬಿಡ್ತಾವ ಅಂತಂದು ಘಟನೆಗಳು. ಸೊ ಮನುಷ್ಯನಂತೆ ಅದನ್ನು ಕೂಡ ಹೋರಾಟ ಮಾಡ್ತದ. ಒಟ್ಟಿನಲ್ಲಿ ಕಲಾವಿದನ ಸ್ವಪ್ನತೆ ಇದೆ. ಸ್ವಪ್ನತೆ ಅಂದ್ರೆ ಸೃಜನಶೀಲತೆ ಅಂತ. ಈ ಕಲಾವಿದನಲ್ಲಿ ಅಂದ್ರೆ ಕಲೆಗಾರ, ಮನುಷ್ಯ ಕಲಾಗಾರ ಅಂತಲ್ಲಿ ಒಂದು ಸಂಗೀತದಲ್ಲೋ, ಒಂದು ಡ್ರಾಯಿಂಗ್ದಲ್ಲೋ, ಒಂದು ಕ್ರೀಡೆಯಲ್ಲೋ, ಏನು ಸಾಹಿತ್ಯದಲ್ಲೋ, ಒಂದು ವಿಜ್ಞಾನದಲ್ಲೋ, ಒಂದು ಸಂಶೋಧನೆಯಲ್ಲೋ, ಯಾವುದೋ ಒಂದು ಕ್ಷೇತ್ರದಲ್ಲಿ ಕಲಾವಿದರಿಗೆ ಒಂದು ಟ್ಯಾಲೆಂಟ್ ಇರುತ್ತೆ, ಸೃಜನಶೀಲತೆ ಇರುತ್ತೆ, ಹೊಸ ಹೊಸದನ್ನು ಸೃಷ್ಟಿ ಮಾಡ್ತಕ್ಕಂತಹ ಸಾಮರ್ಥ್ಯ ಇರುತ್ತೆ. ಅದೇ ಪ್ರಕಾರ ಕಲಾವಿದನಲ್ಲಿ ಹೊಸ ಹೊಸದನ್ನು ಸೃಷ್ಟಿ ಮಾಡ್ತಕ್ಕಂಥ ಸೃಜನಶೀಲತೆ ಯಾವ ರೀತಿ ಇರುತ್ತೋ ಅದೇ ಪ್ರಕಾರ ಹಕ್ಕಿಗಳಿಗೂ ಕೂಡ ಸೃಜನಶೀಲತೆ ಇರುತ್ತೆ. ಅದಕ್ಕೂ ಕೂಡ ಕಲಾವಿದನ ಸೌಭಾಗ್ಯತೆ ಇದೆ. ಹೌದಾ? ವಿಜ್ಞಾನಿ ತಂತ್ರಜ್ಞಾನದಲ್ಲಿ ಸಮನ್ವಯಗೊಂಡಿದೆ. ಇನ್ನು ವಿಜ್ಞಾನಿ ತಂತ್ರಜ್ಞಾನ
ಇವತ್ತ ಮನುಷ್ಯ ವೈಜ್ಞಾನಿಕವಾಗಿ ಬಹಳ ಮುಂದುವರೆದ ಇನ್ನೆಲ್ಲ ಟೆಕ್ನಿಕಲ್ ಯೂಸ್ ಮಾಡ್ತಾನ ಅಂತ ನಾವು ಹೇಳ್ತೀವಿ, ಹೌದಾ? ಯಾಕಂದ್ರೆ ಮನುಷ್ಯ ಹಕ್ಕಿಂತೆ ಏನಂದ್ರೆ ವಿಮಾನದಲ್ಲಿ ಹಾರಿದ್ದಾನೆ, ಮೇಲಿನಂತೆ ನೀರಿನಲ್ಲಿ ಈಸ್ಕೊತಾನ, ಏನೆಲ್ಲ ಆಕಾಶದಲ್ಲಿ ಬಂದ್ಬಿಟ್ಟನ, ಏನೆಲ್ಲ ಮುಂದುವರೆದಾನ, ಏನೆಲ್ಲ ಸೃಷ್ಟಿ ಮಾಡಿದಾನ, ಹರಿಯುವ ನದಿಗೆ ಅಣೆಕಟ್ಟು ಕಟ್ಟಿದಾನ, ಏನೆಲ್ಲ ಟೆಕ್ನಿಕಲ್ ಮುಂದುವರಿಸಿ ಇವತ್ತ ಅಭಿವೃದ್ಧಿ ಶೀಲ ವ್ಯಕ್ತಿ ಅಂತ ಅನ್ಸ್ಕೊಂಡನಲ್ರಿ. ಹಂಗ ಹಕ್ಕಿಗಳಲ್ಲೂ ಕೂಡ ವೈಜ್ಞಾನಿಕ ಟೆಕ್ನಿಕಲ್ ಅದ. ಅದು ಹೇಗಿದೆ ಅಂತ ನಮ್ಮ ಮುಂದಿನ ವಿಷಯ ಬರುತ್ತೆ. ಯಾವ ರೀತಿ ತನ್ನ ಗೂಡನ್ನ ಟೆಕ್ನಿಕಲ್ದಿಂದ ವೈಜ್ಞಾನಿಕವಾಗಿ ಕಟ್ಟುತ್ತೆ ಅನ್ನೋದನ್ನ ತಿಳ್ಕೊಂಡಾಗ ಅದರಲ್ಲೂ ಕೂಡ ಎಂಥ ಬುದ್ಧಿಮತ್ತೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊತೇವ್ರಿ. ಸೊ ಈ ರೀತಿ ಏನಂದ್ರ ಹುಟ್ಟಿದ ಮಕ್ಕಳಿಗೆ ಬದುಕಿನ ಪಾಠ ಇರುವ ಶಾಲೆ, ಅದು ನಾವು ಮಕ್ಕಳಿಗೆ ಬೆಳೆಸಿ ಅದಕ್ಕೆ ಒಳ್ಳೆ ಸಂಸ್ಕಾರ ಕೊಟ್ಟು ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡ್ತೇವ್ರಿ ನಾವು ನಮ್ಮ ಮಕ್ಕಳನ್ನ. ಅದೇ ಪ್ರಕಾರ ಹಕ್ಕಿಯು ಕೂಡ ತನ್ನ ಮರಿಗಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಅಥವಾ ಅದಕ್ಕೆ ಪಾಠ ಹೇಳಿ ಬದುಕಿನಲ್ಲಿ ಯಾವ ರೀತಿ ಬದುಕಬೇಕು, ಯಾವ ರೀತಿ ಹಾರಾಡಬೇಕು, ಯಾವ ರೀತಿ ಹೊಟ್ಟೆ ತಕ್ಕಬೇಕು, ಎಲ್ಲವನ್ನ ಬದುಕಿನಲ್ಲಿ ಬೇಕಾದಂತ ಎಲ್ಲಾ ವಿಷಯವನ್ನ ತನ್ನ ಮರಿಗಳಿಗೆ ಕಲಿಸ್ತದ. ಅಂದ್ರೆ ಅದು ಗೂಡು ಒಂದು ರೀತಿ ಪಾಠಶಾಲೆ ಇದ್ದಂಗಲ್ಲ. ವಿಶೇಷವಾಗಿ ಹೇಳಬೇಕಾದ್ರೆ ನಿರ್ಜೀವ ವಸ್ತುವಿನಂತೆ ಕಾಣುವ ಮೊಟ್ಟೆಗೆ ಕೇವಲ ಸ್ಪರ್ಶದಿಂದಲೇ ಜೀವ ಕೊಡುವ ಹಕ್ಕಿ ಸ್ಪರ್ಶತೆ ಆಚರಿಸುವ ಮನುಷ್ಯನಿಗೆ ಸ್ಪರ್ಶ ಸಂಜೀವನಿ ಪಾಠ ಹೇಳುತ್ತದ. ಅಂದ್ರ ನಿರ್ಜೀವ ವಸ್ತುವಿನಿಂದ ಕಾಣುವಂತ ಈ ಮೊಟ್ಟೆ, ಆ ಮೊಟ್ಟೆಗೆ ಕಾವು ಕಟ್ಟು ಮರಿ ಮಾಡಿ ಅದಕ್ಕೆ ಸ್ಪರ್ಶ ಮಾಡಿ ಅದಕ್ಕೆ ಜೀವ ಕೊಡ್ತದೆ. ಇದು ಮನುಷ್ಯನಿಗಿಂತ ಶ್ರೇಷ್ಠ ಕೆಲಸ. ಇವತ್ತು ಮನುಷ್ಯ ಆ ಹಕ್ಕಿಗಳಿಂದ ಕಲಿಬೇಕಾಗಿತ್ತು ಏನು ಅಂದ್ರ ಸ್ಪರ್ಶ ಸಂಜೀವನಿ ಪಾಠ ಕಲಿಬೇಕಾಗ್ಯದ. ಯಾವ ರೀತಿ ಸ್ಪರ್ಶ ಸಂಜೀವನಿ ಪಾಠ ಕಲಿಬೇಕಾಗ್ಯದ ಅಂತಂದ್ರೆ, ಇವತ್ತು ಮನುಷ್ಯ ನಾವೆಲ್ಲ ಮನುಷ್ಯರಾಗಿ ಇದ್ಕೊಂಡು ಮೇಲು ಕೀಳು ಭಾವನೆ ನಮ್ಮಲ್ಲೇ ಜಾತಿ ಭೇದ ಮಾಡ್ತೇವೆ. ನಾವು ಬರೀ ನೀವು ಮುಡ್ಚಾಟು, ನಾ ಮೇಲ್ ಜಾತಿ, ನೀ ಕೆಳ ಜಾತಿ, ನೀ ನನ್ ಮುಡ್ಸ್ಕೋಬೇಡ, ನೀ ಕೆಳ ಜಾತಿದೇವನು, ನಾನ್ ಮೇಲ್ ಜಾತಿದೇವನು, ಇಂಥ ಭಾವನೆ ಮನುಷ್ಯನಲ್ಲದ. ಆದ್ರೆ ಹಕ್ಕಿಗಳಲ್ಲಿ ಅಂತ ಭಾವನೆ ಇಲ್ಲ. ತನ್ನ ಎಲ್ಲಾ ಹಕ್ಕಿಗಳು ಯಾವುದೇ ತನ್ನ ಮೊಟ್ಟೆಗಳನ್ನ ಸ್ಪರ್ಶ ಕೊಟ್ಟು, ಕಾವು ಕೊಟ್ಟು, ಬಾಯಿಗೆ ಗುಟ್ಟು ಕೊಟ್ಟು ಒಂದು ಜೀವದ ಪಾಠ ಕಲಿಸ್ತಾವ. ಸ್ಪರ್ಶ ಸಂಜೀವನಿ ಪಾಠ ಕಲಿಸ್ತಾವ. ಅಂದ್ರೆ ನಮ್ಮಲ್ಲಿ ಯಾವುದೇ ಮಡಿ ಮೈಲಿಗೆ ಇಲ್ಲ, ಮೇಲು ಕೀಳು ಇಲ್ಲ ಎಂಬ ಒಂದು ಶ್ರೇಷ್ಠ ಗುಣವನ್ನ ಕಲಿಸ್ತಾವ. ಆದ್ರೆ ಮನುಷ್ಯನನ್ನು ಅವನ ಮೇಲು, ಕೀಳು, ಬಡವ, ಶ್ರೀಮಂತ ಇಂಥ ಭೇದವನ್ನ ಕಲಿಸ್ತಾವ. ಅಂದ್ರೆ ಇದು ಮನುಷ್ಯನೇ ಆ ಹಕ್ಕಿಗಳಿಂದ ಸ್ಪರ್ಶ ಸಂಜೀವನಿ ಪಾಠ ಕಲಿಬೇಕಾಗಿದೆ. ಹಕ್ಕಿಗಳಲ್ಲಿ ಭೇದ ಇಲ್ಲ, ಮೇಲು ಕೀಳು ಇಲ್ಲ, ಆ ವಿಷಯವನ್ನ ಮನುಷ್ಯ ಕಲಿತು ನಾವೆಲ್ಲ ಹಕ್ಕಿಗಳಂತೆ ಒಂದಾಗಿ ಬಾಳ್ತಕ್ಕಂಥದ್ದನ್ನ ಕಲಿಬೇಕಾಗ್ಯದ. ಹಕ್ಕಿಗಳನ್ನ ಮಾದರಿಯಾಗಿ ಇಟ್ಕೊಳ್ಬೇಕಾಗಿದೆ ಮನುಷ್ಯ. ಅದಕ್ಕೆ ಲೇಖಕರು ಹೇಳ್ತಾರೆ, ಅಸ್ಪರ್ಶತೆ ಆಚರಿಸುವಂತ ಮನುಷ್ಯನಿಗೆ, ಅಸ್ಪರ್ಶತೆ ಅಂತೇಳಿ ಮೇಲು ಕೀಳು ಅನ್ನೋ ಭಾವನೆ ಉಳ್ಳಂತಹ ಮನುಷ್ಯನಿಗೆ ಹಕ್ಕಿಗಳಿಂದ ಸ್ಪರ್ಶ ಸಂಜೀವನಿ ಪಾಠ ಕಲಿಬೇಕಾಗ್ಯದ. ತಾಯಿ ಮಕ್ಕಳ ಕೊಟ್ಟಿರ್ಬೇಕಾಯ್ಕೆ ಮತ್ತು ಗೂಡು ಹಿಂಬಾಗ್ತದ. ಅಂದ್ರೆ ಇಲ್ಲಿ ಹಕ್ಕಿಗಳಲ್ಲಿ ಇರತಕ್ಕಂತ ಆ ಪುಟ್ಟ ಗೂಡಿನಲ್ಲಿ ಹಕ್ಕಿಗಳು ಮತ್ತೆ ಅದರ ಮರಿಗಳು ಎಷ್ಟು ಅನ್ಯೋನ್ಯತೆಯಿಂದ, ಎಷ್ಟು ಅಕ್ಕರೆಯಿಂದ, ಪ್ರೀತಿಯಿಂದ ಬಾಳ್ತಾವ ಅಂತಂದ್ರೆ ನೋಡಿದ್ರೆ ಬೆರಗಾಗಬೇಕು, ಅಷ್ಟೊಂದು ಪ್ರೀತಿಯಿಂದ ಬೆಳ್ತಾವ. ಈ ಆಯ್ಕೆ ಮಾತನ್ನು ಕೂಡ ಮನುಷ್ಯ ಕಲಿಬೇಕಾಗಿದೆ. ಇವತ್ತು ಬೆಳೀತಾ ಹುಟ್ಟುತ್ತಾ ಅಂತಂದ್ರು ಬೆಳೀತಾ ತಾಯದವ ಅಂತ, ಬೆಳೀತಾ ಅಂತಂದ್ರು ಜಗಳಾಡಿ ಮನೆ ಚಿತ್ರ ಆಗ್ತದೆ ಇವತ್ತ ಮನುಷ್ಯನ ಮನೆಗಳು. ಆದ್ರೆ ಹಕ್ಕಿಗಳ ಮನೆ ಹಂಗಲ್ಲ, ಐಕ್ಯ ಮತಕ್ಕ ಒಂದು ಮಾದರಿ ಅದ, ಅದನ್ನ ಕಲಿಬೇಕಾಗಿದೆ ಆಗ್ಯದ ಇವತ್ತ ಮನುಷ್ಯ. ಈ ರೀತಿ ಮನುಷ್ಯನ ನಾವು ಹಕ್ಕಿಗಳಿಂದ ನಾವು ಒಂದು ಆತ್ಮೀಯತೆ, ಭಾವನಾತ್ಮಕ ಸಂಬಂಧ, ಒಂದು ಪ್ರೀತಿ ಕಲಿಬೇಕಾಗಿದೆ. ಸ್ಪರ್ಶತೆ ಅಸ್ಪರ್ಶತೆ ಅನ್ನೋ ಭಾವನೆಯನ್ನು ಹೋರಾಡಿಸಿ ನಾವೆಲ್ಲ ಒಂದು ಒಬ್ಬ ಭಾವನೆಯನ್ನ ಹಕ್ಕಿಯ ಒಂದು ಬದುಕಿನಿಂದ ಕಲಿಬೇಕಾಗಿದೆ. ಇನ್ನು ಇದರ ಮುಂದಿನ ವಿಷಯವನ್ನ ಅಂದರೆ ಹಕ್ಕಿಗಳು ಗೂಡುಗಳ ಯಾಕೆ ಕಟ್ತಾವ, ಅದ್ರ ಉಪಯೋಗ ಏನು, ಯಾಕೆ ಕಟ್ತಾವ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಕ್ತಾಯ ಮಾಡೋಣ. ನಮಸ್ಕಾರ.